ವಿದ್ಯಾರ್ಥಿಗಳಿಂದ ಬಾದಾಮಿ ಪರಿಸರದಲ್ಲಿ ಚಾರಣ. ನವನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಘಟಕಗಳ ಅಡಿಯಲ್ಲಿ ಬೇಸಿಗೆ ಶಿಬಿರದ 3ನೇ ದಿನ ಐತಿಹಾಸಿಕ ಬಾದಾಮಿಯ ಪರಿಸರದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಚಾರಣ ಮೂಲಕ ದೇವಾಲಯಗಳ ಮತ್ತು ಶಾಸನಗಳ ಸಂರಕ್ಷಣೆ ಕುರಿತು ಪ್ರಾತ್ಯಕ್ಷಿತೆ ಜರುಗಿತು. ಚಾರಣದಲ್ಲಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಅರುಣ್ ಕುಮಾರ್ ಗಾಳಿ, ಡಾಕ್ಟರ್ ಚಂದ್ರಶೇಖರ್ ಕಾಳನ್ನವರ್, ಡಾಕ್ಟರ್ ಸುಮಂಗಲಾ ಮೇಟಿ ಸೇರಿದಂತೆ ಅನೇಕ ಜನ ಶಿಕ್ಷಕರು ಹಾಗೂ ಸುಮಾರು 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. Wow. ಮುಂದಕ್ಕೆ ಎಲ್ಲ ಕವರ್ ಆಗ್ತವ್ರಿ. ಸರ್ ಇದ್ದಾರೆ. ಸರ್ ಕೂಡ ಕನ್ನಡ ನಾಡು ನುಡಿ ವಿಜ್ಞಾನ ವಿಭಾಗದೊಳಗೆ ಹಿರಿಯ ಪ್ರಾಧ್ಯಾಪಕರಾದರೂ ಸರ್ ಅವ್ರು ಇನ್ನೂ ಸೈನ್ಸ್ ಅನ್ಸಂಗೇ ಇಲ್ಲ. ಅವ್ರು ಮಾತಾಡಕತ್ತಾರ ನನಗೆ ಗೊತ್ತಿಲ್ಲ. ಭಾಳ ಮಂದಿ ವಿಜ್ಞಾನ ವಿಭಾಗದೊಳಗೆ ಇದ್ದವರು ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆ ಸಂಪ್ರದಾಯ ಇನ್ನು ಟೋಟಲ್ ಎಲ್ಲ ಕನ್ನಡ ನಾಡು ನುಡಿ ನೆಲದ ಜಲ ಭಾಷೆ ಬಂದಾಗ ಸರ್ ಭಾಳ ಕರಾರುವಕ್ಕಾಗಿ ಮಾತಾಡ್ತಾರೆ. ಅವ್ರು ಏನಾದರೂ ಪ್ರೇರಣೆ ಬಂದು ನಮಗೇನು ಒಳ್ಳೆಯ ಸಂದೇಶಗಳನ್ನ ಪ್ರತಿನಿತ್ಯ ಕೊಡ್ತಾರಲ್ಲ, ಸುಮ್ಮನೆ ಬರಲ್ಲ, ಅಧ್ಯಯನ ಮಾಡ್ಕೊಂಡೇ ಬಂದಿರ್ತಾರೆ. ಒಂದು 10 ನಿಮಿಷ ಅಧ್ಯಯನ ಮಾಡ್ಕೊಂಡು ಮಕ್ಕಳಿಗೆ ಏನು ಹೇಳ್ಬೇಕು, ಆ ದಿನ ಒಂದೊಂದು ನೀವು ಕಲ್ತಿದ್ದ ಕರೆ ಆದ್ರಂದ್ರೆ 3 ವರ್ಷದೊಳಗೆ ನಿಮ್ಮದು ಆದರ್ಶ ವ್ಯಕ್ತಿತ್ವ ಆಗುತ್ತೆ. ಆ ನಿಟ್ಟಿನೊಳಗೆ ಶಾಸನದಲ್ಲಿರ್ತಕ್ಕಂಥ ಸಾಧುಗೆ ಸಾಧು ಮಾಧುರಂಗೆ ಮಾಧುರ್ಯ ಬಾಧಿತ ಕಲೆಗೆ ಕಲೆ ಕುರಿತಂತ ಕೇರಳಿತನ ಬಲ್ಲಾಳ ಐತಲ್ಲ, ಒಳ್ಳೆಯವರಿಗೆ ಒಳ್ಳೆಯವರ ಕಣ್ಣಾಗಿದ್ರೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟವ್ರಿಗೆ ನಾವು ಗೌರವ ಕೊಟ್ಟವ್ರಿಗೆ ಗೌರವ ಕೊಡ್ತೀವಿ, ಅಗೌರವ ತೋರಿಸಿದವ್ರಿಗೆ ಅಗೌರವ ತೋರಿಸ್ತೀವಿ ಅನ್ನುವಂಥದ್ದಕ್ಕೆ ಈ ಶಾಸನ ಸಾಕ್ಷಿ ಐತಿ. ನಮ್ಮ ಗುರುಗಳು ನಮ್ಮ ಪ್ರಾಚಾರ್ಯಂಗ ನಿಮ್ಗೆ ವಿದ್ಯೆ ಏನು ಬೇಕು ಕಲಿಬೇಕಂದಾಗ ಬೇಕಾದ ಇಲ್ಲಿ ಅಗದಿ ನಿಮ್ಮ ಬೆನ್ನೆಲುಬಾಗಿ ನಿಂತು ನಿಮ್ಮ ಶಿಕ್ಷಣಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ. ಮತ್ತೇನಾದರೂ ಮಾಡಿ ಶಿಕ್ಷಣ ವ್ಯವಸ್ಥೆಗೆ ಧಕ್ಕೆ ತರವಾಗಿ ಮಾಡಿದ್ರಂದ್ರೆ ಎಂದೂ ಸುಮ್ಮ ಕುಂದ್ರಂಗಿಲ್ಲ. ನಾನು ಹಿಡ್ಕೊಂಡು ಹೇಳ್ತೀನಿ, ನಾವು ಏನು ತಪ್ಪು ಮಾಡಿದ್ರೆ ಸರ್ ಇದು ಸರಿಯಲ್ಲ, ಇದು ಸರಿ ಕಾಣಲ್ಲ ಅಂತ ನೇರ ನಿಷ್ಠುರವಾಗಿ ಹೇಳ್ತಾರೆ. ಆ ಶಾಸನದ ಸಾಲುಗಳು ಮಾನ್ಯ ಪ್ರಾಚಾರ್ಯರಾಗಿರ್ತಕ್ಕಂಥ ಡಾಕ್ಟರ್ ಅರುಣ್ ಕುಮಾರ್ ಗಾಳಿ ಸರಿಗೆ ಅನ್ವಯಿಸ್ತವೆ. ಅದಕ್ಕೆ ಅವ್ರು ಇವತ್ತು ಬಂದಿದ್ದು ನಮಗೆ ಭಾಳ ಖುಷಿ ಆಗೈತಿ, ಸಂತೋಷ ಆಗೈತಿ. ಅದಕ್ಕೆ ದಯವಿಟ್ಟು ಅವರಿಗೆ ನನ್ನ ಪ್ರಾಚಾರ್ಯರಿಗೆ ನೋಡಿ, ನಮ್ಮ ಸಂಸ್ಕೃತಿ ನಮ್ಮ ಶಾಸನಗಳ ಬಗ್ಗೆ ಅವ್ರಿಗಿರ್ತಕ್ಕಂಥ ಪ್ರೀತಿ ಗೌರವ ನಾವೆಲ್ಲರೂ ರೂಢಿಸಿಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳ್ತೀವಿ. ಅದಕ್ಕೆ ಜೋರಾದ ಚಪ್ಪಾಳೆ ಮೂಲಕ ಮಾನ್ಯ ಪ್ರಾಚಾರ್ಯರಿಗೆ ಮತ್ತು ಮೇಟಿ ಮೇಡಮ್ ಅವರಿಗೆ, ಪ್ರಸಪ್ಪ ಸರ್ ಅವರಿಗೆ, ಸುಮಿತ್ರಾ ಮೇಡಮ್ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸ್ತೀವಿ. ನಮ್ಮ ಮಹಾವಿದ್ಯಾಲಯದ ಸ್ಕೌಟ್ಸ್ ಮತ್ತು ಗೈಡ್ಸ್ ವಿಭಾಗದಿಂದ ಬೇಸಿಗೆ ಶಿಬಿರ ನಡೀತಾ ಇತ್ತು. ಆ ಬೇಸಿಗೆ ಶಿಬಿರದ 3ನೇ ದಿನದಲ್ಲಿ ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಬದಾಮಿಯಲ್ಲಿರುವಂತಹ ಬೆಟ್ಟದಲ್ಲಿ ಚಾರಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸುಮಾರು 60 ಜನ ವಿದ್ಯಾರ್ಥಿಗಳು ಮತ್ತು 4 ಜನ ಶಿಕ್ಷಕರು ಕೂಡ ಅದರಲ್ಲಿ ಭಾಗವಹಿಸಿದ್ರು. ಚಾರಣ ತರಬೇತಿ ವಿದ್ಯಾರ್ಥಿಗಳಿಗೆ ಬಹಳ ಸಂತೋಷವನ್ನು ಕೊಟ್ಟು, ವಿದ್ಯಾರ್ಥಿಗಳು ಕೂಡ ಬಹಳ ಖುಷಿಯಿಂದ ಎಲ್ಲ ಬೆಟ್ಟವನ್ನು ಸುತ್ತಿ ಅಲ್ಲಿರುವ ಎಲ್ಲ
ಚಾಲುಕ್ಯ ಇತಿಹಾಸವನ್ನ ಮತ್ತು ಅಲ್ಲಿರುವ ಚಾಲುಕ್ಯರ ಪರಂಪರೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಲಾಯಿತು. ಈ ತರಬೇತಿ ವಿದ್ಯಾರ್ಥಿಗಳಿಗೆ ಭೌತಿಕವಾಗಿ ಮತ್ತು ಬೌದ್ಧಿಕವಾಗಿ ಬಹಳ ಸಹಾಯಕಾರಿಯಾಯಿತು. ಈ ತರಬೇತಿ ನಡೆಸಿಕೊಂಡಂತ ನಮ್ಮ ಒಂದು ಮಹಾವಿದ್ಯಾಲಯದ ಸ್ಕೌಟ್ಸ್ ಗೈಡ್ಸ್ನ ಅಧಿಕಾರಿಗಳಿಗೆ ಮತ್ತೆಲ್ಲ ವಿದ್ಯಾರ್ಥಿಗಳಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ಬೇಕು ಅನ್ನುವಂಥ ವಿಚಾರವನ್ನು ಹಂಚಿಕೊಂಡಿರ್ತಕ್ಕಂಥ ಪೊಲೀಸರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನಮ್ಮ ಕಾಲೇಜ್ ಪರವಾಗಿ ನಮ್ಮ ಭಾರತ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಘಟಕಗಳ ಪರವಾಗಿ ಮತ್ತೊಮ್ಮೆ ಕ್ಲಾಪ್ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.